ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ವನಿತಾ. ನಾನು ಮದುವೆಯಾಗಿ 2 ವರ್ಷ ಆಗಿದೆ. ನಾವು ಮಕ್ಕಳು ಮಾಡಿಕೊಳ್ಳಬೇಕು ಎಂದು ಪ್ರಯತ್ನಪಟ್ಟರೂ ನಮಗೆ ಮಗು ಆಗುತ್ತಿರಲಿಲ್ಲ. ಡಾಕ್ಟರ್ ಹತ್ರ ಹೋದಾಗ ನಮಗೆ ಕೆಲವು ಟ್ರೀಟ್ಮೆಂಟ್ ಕೊಟ್ಟರು. ಇದರಿಂದ ನಮಗೆ ಮಗು ಆಗುವ ಸೂಚನೆ ಸಿಕ್ಕಿತು. ನನ್ನ ಗಂಡ ಇದರಿಂದ ತುಂಬ ಖುಷಿಯಾದರು. ಅವರ ಹೆಸರು ಸುಶಾಂತ್. ಅವರು ಸಾಫ್ಟ್ವೇರ್ ಉದ್ಯೋಗಿ. ಅವರಿಗೆ ಸಂಬಳ ತುಂಬ ಜಾಸ್ತಿ ಬರುತ್ತೆ. ಅವರು US ಹೋಗಿ ಸೆಟಲ್ ಆಗಬೇಕು ಅಂತ ಆಸೆ. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಪ್ರೀತಿಸುತ್ತಾರೆ. ಮಗು ಆಗಬೇಕೆಂದು ತುಂಬ ದುಡ್ಡು ಖರ್ಚು ಮಾಡಿದ್ರು. ನನ್ನನ್ನು ಆ ಸಮಯದಲ್ಲಿ ತವರು ಮನೆಗೂ ಕಳಿಸದೆ ಅವರೇ ನೋಡಿಕೊಂಡರು. ನನಗೆ 9 ತಿಂಗಳು ಇದ್ದಾಗ ಒಂದು ದಿನ ತುಂಬ ನೋವಾಯಿತು. ಹೆರಿಗೆ ನೋವು ಎಂದು ನಾವು ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ ಮಗುವಿನ ಹಾರ್ಟ್ಬೀಟ್ ತುಂಬ ವ್ಯತ್ಯಾಸವಾಗಿದೆ ಎಂದು ಡಾಕ್ಟರ್ ಹೇಳಿ ಆಪರೇಷನ್ ಮಾಡಿದರು. ನಮ್ಮ ದುರಾದೃಷ್ಟಕ್ಕೆ ಮಗು ಹುಟ್ಟುತ್ತಲೇ ಅರೆ ಜೀವಂತವಾಗಿತ್ತು. ಡಾಕ್ಟರ್ ತುಂಬಾ ಟ್ರೀಟ್ಮೆಂಟ್ ಕೊಡ್ತಾ ಇದ್ದರು, ಆದರೆ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಮಗು 10 ದಿನ ಬದುಕಿ ತೀರಿಕೊಂಡಿತು. ನಮಗೆ ಇದು ಊಹಿಸಲಾಗದ ದುಃಖವನ್ನು ನೀಡಿತು. ಅದರ ಜೊತೆಗೆ 10 ದಿನದ ಹಾಸ್ಪಿಟಲ್ ಬಿಲ್ 40 ಲಕ್ಷ ಬಂದಿತು. ನನ್ನ ಗಂಡ ಸಾಲ ಮಾಡಿ ಎಲ್ಲವನ್ನೂ ತೀರಿಸಿದರು. ಆದರೆ ಈ ಘಟನೆಯಿಂದ ಅವರು ಎಂದೂ ಹುಷಾರಾಗಲಿಲ್ಲ. ಅವರು ಕೆಲಸಕ್ಕೆ ಹೋಗಲಿಲ್ಲ. ಅವರಿಗೆ ಯಾವುದರ ಮೇಲೂ ಆಸಕ್ತಿ ಇಲ್ಲ. ನನಗೂ ದಿಕ್ಕೆ ತೋಚದೆ ಏನೂ ಮಾಡಲು ತಿಳಿಯದೆ ಒದ್ದಾಡುತ್ತಾ ಇದ್ದೆ. ಅವರು ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಇದರಿಂದ ನಮಗೆ ದುಡ್ಡು ವಾಪಸ್ ಕೊಡಲು ಸಾಧ್ಯವಾಗಲಿಲ್ಲ. ಇದರಿಂದ ರೊಚ್ಚಿಗೆದ ಜನ ನಮ್ಮ ಹತ್ತಿರ ದುಡ್ಡು ಕೇಳೋಕೆ ಮನೆಗೆ ಬರ್ತಾ ಇದ್ದರು. ದಿನ ಸಾಲ ಕೇಳುವ ನೆಪದಲ್ಲಿ ಬಂದು ತೊಂದರೆ ಕೊಡುತ್ತಿದ್ದರು. ಆದರೂ ನಮಗೆ ಬೇರೆ ವಿಧಿ ಇರಲಿಲ್ಲ. ನಾನು ನಮ್ಮ ಅಪ್ಪ ಮನೆಯಿಂದ ದುಡ್ಡು ತಂದು ಒಡವೆ ಮಾರಿ ಎಲ್ಲವನ್ನೂ ತೀರಿಸಿದೆ. ಆದರೂ ನಮಗೆ ಬೇಕಾದ ದುಡ್ಡು ಎಷ್ಟು ಬರಲಿಲ್ಲ. ಇನ್ನು ತುಂಬ ಮೊತ್ತ ಕೊಡಬೇಕಾಗಿ ಬಂತು. ನಾನು ಸಾಲಗಾರರ ಹತ್ತಿರ ಸಮಯವನ್ನು ಕೇಳಿದೆ. ಅವರು 1 ವಾರದ ಒಳಗೆ ಎಲ್ಲವನ್ನೂ ಕೊಡಲೇಬೇಕು, ನಿಮಗೆ ತುಂಬ ಟೈಮ್ ಕೊಟ್ಟಿದ್ದೀವಿ, ಇನ್ನೂ ಆಗೋದಿಲ್ಲ, ನಮಗೆ ಬೇಕೇ ಬೇಕು ಎಂದು ಹಠ ಹಿಡಿದರು, ಹೆದರಿಸಿದರು. ನನಗೆ ಏನು ಮಾಡುವುದು ಎಂದು ತಿಳಿಯಲಿಲ್ಲ. ಇಂಥ ಸಮಯದಲ್ಲಿ ನಮಗೆ ದೇವರಂತೆ ನನ್ನ ಗೆಳೆಯ ಕಿಶನ್ ಬಂದ. ಅವನು ಬಂದು ಎಲ್ಲ ಸಾಲವನ್ನು ತೀರಿಸಿದ. ನನ್ನ ಕಷ್ಟಕ್ಕೆ ಬೆನ್ನೆಲುಬಾಗಿ ನಿಂತ. ಆದರೆ ಅವನಿಂದ ನನಗೆ ದ್ರೋಹವಾಯಿತು. ಅವನು ನನಗೆ ತಿಳಿಯದಂತೆ ನನ್ನಿಂದ ಸಹಿಯನ್ನು ಪಡೆದಿದ್ದ. ಅದರ ಪ್ರಕಾರ ನಾನು ಅವನು ಹೇಳಿದ ಹಾಗೆ ಕೇಳಬೇಕು. ನಾನು ಅವನ ಸ್ವಂತ. ನಾನು ಅವನನ್ನು ಪ್ರಶ್ನಿಸಿದಾಗ ಅವನು ನನಗೆ ನೀನೆಂದರೆ ತುಂಬ ಇಷ್ಟ, ನಿನ್ನನ್ನು ಮದುವೆಯಾಗಬೇಕು ಎಂದು ನಾನು ಇಚ್ಛಿಸಿದ್ದೆ. ಆದರೆ ಅದಕ್ಕೆ ಅವಕಾಶವಾಗಲಿಲ್ಲ. ಇವಾಗ ಅದಕ್ಕೆ ಸಮಯ ಬಂದಿದೆ. ನೀನು ಒಪ್ಪಿದರೆ ನಾನು ನಿನ್ನನ್ನು ಮದುವೆಯಾಗಿ ಹೆಂಡತಿಯಾಗಿ ಸ್ವೀಕರಿಸುತ್ತೇನೆ. ನನಗೆ ಮದುವೆ ಆಗಿದೆ, ಗಂಡ ಇದ್ದಾರೆ. ನಿನ್ನ ಜೀವನದಲ್ಲಿ ನಡೆದ ದುಃಖದ ವಿಷಯ ನನಗೆ ತಿಳಿದಿದೆ. ಆದರೆ ನಿನಗೆ ಅದರ ಜೊತೆ ಭವಿಷ್ಯವಿಲ್ಲ. ನನ್ನನ್ನು ಮದುವೆಯಾಗು, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿನಗೆ ಯಾವುದೇ ತೊಂದರೆ ಬರದ ಹಾಗೆ ನೋಡಿಕೊಳ್ಳುತ್ತೇನೆ. ಇಲ್ಲ, ನಾನು ನನ್ನ ಗಂಡನಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. 2 ದಿನ ಟೈಮ್ ತೆಗೆದುಕೊಂಡು ಯೋಚನೆ ಮಾಡು. ಈ ಎಲ್ಲ ವಿಷಯವನ್ನು ಮರೆಯಲ್ಲಿ ನನ್ನ ಗಂಡ ಕೇಳಿಸಿಕೊಳ್ಳುತ್ತಾ ಇದ್ದ. ಅವನಿಗೆ ನನ್ನ ಮೇಲೆ ಹೆಮ್ಮೆ ಆಯಿತು. ಇಂಥ ಪರಿಸ್ಥಿತಿಯಲ್ಲೂ ನೀನು ನಿನ್ನ ಕರ್ತವ್ಯವನ್ನು ಮರೆಯಲಿಲ್ಲ. ಆದರೆ ನೀನು ನನ್ನ ಜೊತೆ ಇದ್ದರೆ ಬರೀ ದುಃಖವೇ ಅನುಭವಿಸಬೇಕು. ನೀನು ಕಿಶನ್ ಜೊತೆಗೆ ಹೋಗು ಎಂದು ನುಡಿದರು. ಇಲ್ಲ, ಅದು ಹೇಗೆ ಸಾಧ್ಯ? ನಮ್ಮಿಬ್ಬರ ಭವಿಷ್ಯವಿದೆ. ಅವರ ಸಾಲ ಹೇಗಾದರೂ ತೀರಿಸೋಣ. ನಾನು ಕಿಶನ್ ಹತ್ರ ಮಾತಾಡುತ್ತೇನೆ. ನಾನು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಾನು ಕಿಶನ್ಗೆ ತಿಳಿಸಿದೆ, ಇದು ಎಂದಿಗೂ ಆಗಲು ಸಾಧ್ಯವಿಲ್ಲ. ಅದರ ಬದಲಾಗಿ ನೀನು ಏನಾದರೂ ಕೇಳು. ಕಿಶನ್ ತುಂಬ ಹೊತ್ತು ಯೋಚಿಸಿ, ನನಗೆ ನಿನ್ನನ್ನು ಹೆಂಡತಿಯಾಗಿ ಪಡೆಯಬೇಕೆಂಬ ಆಸೆ. ನೀನು 1 ದಿನವಾದರೂ ನನಗೆ ಹೆಂಡತಿಯಾಗಿ ಇರು. ನಾನು ನಿನ್ನ ಎಲ್ಲ ಸಾಲವನ್ನು ತೀರಿಸುತ್ತೇನೆ. ಇದೊಂದು ನಡೆಸಿಕೊಡು, ನಿನ್ನನ್ನು ಇದರಿಂದ ಮುಕ್ತಗೊಳಿಸುತ್ತೇನೆ. ನಾನು ತುಂಬ ಹೊತ್ತು ಆಲೋಚಿಸಿದೆ. 1 ದಿನ ಅವನ ಹೆಂಡತಿಯಾಗಿ ನಾನಿರಬಹುದು. ಆದರೆ ಇದನ್ನು ಸುಶಾಂತ್ಗೆ ಹೇಳೋದು ಬೇಡ. ಅವರಿಗೆ ಗೊತ್ತಾದರೆ ಬೇಜಾರಾಗುತ್ತೆ. ಸುಶಾಂತ್ನ ನೆಪ ಮಾಡಿ ಬೇರೆ ಊರಿಗೆ ಕೆಲಸದ ಮೇಲೆ ಕಳಿಸಿದೆ. ಕಿಶನ್ ಮನೆಗೆ ಅವನ ಹೆಂಡತಿಯಾಗಿ 1 ದಿನ ಜೀವನ ಕಳೆಯಲು, ಅವನ ಆಸೆ ತೀರಿಸಲು ಹೋದೆ.
ಕಿಶನ್, ನಿನ್ನನ್ನು ಹೆಂಡತಿಯಾಗಿ ಹೇಗೆ ನೋಡಿಕೊಳ್ಳುತ್ತೇನೆ ನೀನೇ ನೋಡು ಎಂದು ನನಗೆ ಭವ್ಯ ಸ್ವಾಗತವನ್ನು ನೀಡಿದ. ಮನೆಯನ್ನು ಸಿಂಗಾರಗೊಳಿಸಿದ. ಮನೆಯ ಕೆಲಸಗಾರರಿಗೆ ವಿಧವಾದ ಅಡುಗೆಯನ್ನು ಮಾಡಲು ಹೇಳಿದ. ನನಗೆ ಯಾವುದಕ್ಕೂ ಕಡಿಮೆಯಾಗಬಾರದು. ರಾಣಿಯಂತೆ ನನ್ನನ್ನು ನೋಡಿಕೊಂಡ. ನನಗೆ ಇಷ್ಟವಾದ ಎಲ್ಲ ಕೆಲಸವನ್ನು ಮಾಡಿದ. ನನಗೆ ತುಂಬ ಖುಷಿಯಾಯಿತು. ನಾನು ಅವನನ್ನು ಮೆಚ್ಚಿದೆ. ಮನಸ್ಸಿನಲ್ಲಿ ಕಿಶನ್ಗೆ ಬರುವ ಹುಡುಗಿ ತುಂಬ ಅದೃಷ್ಟ ಮಾಡಿದ್ದಾಳೆ, ಅವನಿಗೆ ಒಳ್ಳೆಯದಾಗಲಿ ಎಂದು ಹರಿಸಿದೆ. ಇನ್ನೇನು ನಮ್ಮ ಒಪ್ಪಂದದ ಪ್ರಕಾರ ಸಮಯ ಮುಗಿಯಲು ಬಂತು. ಕಿಶನ್ ನನ್ನನ್ನು ಕರೆದು, ನೀನು ನನ್ನ ಮಾತು ಕೇಳಿದ್ದಕ್ಕೆ ತುಂಬ ಖುಷಿಯಾಯಿತು. ನಿನ್ನನ್ನು ಇದರಿಂದ ನಾನು ಮುಕ್ತಗೊಳಿಸುತ್ತೇನೆ. ಆದರೆ ಒಂದು ಕೆಲಸ ಬಾಕಿ ಇದೆ. ನಾನು ನಿನ್ನನ್ನು ಹೆಂಡತಿಯಾಗಿ ಎಲ್ಲ ವಿಧದಲ್ಲೂ ಇರಬೇಕು ಎಂದು ಆಶಿಸಿದ್ದೇನೆ. ಅದಕ್ಕೆ ನೀನು ಅನುಮತಿ ಕೊಡಬೇಕು. ನನಗೆ ಗರ ಬಡಿದಂತೆ ಆಯಿತು. ನಾನು ಇದನ್ನು ಊಹಿಸಿರಲಿಲ್ಲ. ಇದು ಹೆಂಡತಿಯ ಕರ್ತವ್ಯವಲ್ಲವೇ ವನಿತಾ? ನಿನ್ನ ಹೆಂಡತಿಯ ಪಾತ್ರ ಇನ್ನೂ ಮುಗಿದಿಲ್ಲ. ನೀನು ನನಗೆ ಇದನ್ನು ನೀಡಲೇಬೇಕು. ಅದನ್ನು ನೀಡಿದ ಮೇಲೆ ನಮ್ಮ ಒಪ್ಪಂದವನ್ನು ಹರಿದು ಹಾಕುತ್ತೇನೆ. ನನ್ನನ್ನು ಬಲವಂತವಾಗಿ ಒಪ್ಪಿಸಿದನು. ಅವನ ಕೋಣೆಯ ಟೆಂಪರೇಚರ್ ಜಾಸ್ತಿ ಆಯಿತು. ಸುಮಾರು 2 ಗಂಟೆಗಳ ಕಾಲ ಹೂವಿಗೆ ದುಮ್ಮಿ ಮುತ್ತಿಕೊಳ್ಳುವ ಹಾಗೆ ಸುಗಂಧವನ್ನು ಹೀರಿದ. ನನಗೆ ತುಂಬ ಸುಸ್ತಾಯಿತು. ಎದ್ದು ಬರುವುದು ಕಷ್ಟವಾಯಿತು. ಕಿಶನ್ ನನ್ನನ್ನು ರೆಡಿ ಮಾಡಿ ನನ್ನ ಮನೆಗೆ ತಲುಪಿಸಿದ. ಸುಶಾಂತ್ ಮನೆಯಲ್ಲಿ ಇದ್ದರು. ಯಾಕೆ ಕೆಲಸ ಮಾಡಿ ಇಷ್ಟು ಸುಸ್ತಾಗಿದ್ದೀಯಾ ಎಂದು ಆರೈಕೆ ಮಾಡಿದರು. ಕಿಶನ್ ಮುಗುಳ್ನಕ್ಕು, ನಿಮ್ಮ ಹೆಂಡತಿ ತುಂಬ ಕೆಲಸ ಮಾಡುತ್ತಾಳೆ, ನಾನಿನ್ನು ಬರುತ್ತೇನೆ. ನನಗೆ ಪಾಪ ಪ್ರಜ್ಞೆ ಕಾಡಿತು. ಇದನ್ನು ಒಂದು ಕೆಟ್ಟ ಕನಸು ಎಂದು ಮರೆತು ಬಿಡೋಣ ಎಂದು ನಿರ್ಧರಿಸಿದೆ. ಆದರೆ ನನಗೆ ಇದು ತಿಳಿದಿದ್ದು ಕಿಶನ್ ಆಡಿದ ಒಂದು ಆಟ. ಸುಶಾಂತ್ ಮೊದಲಿನಂತೆ ಆದರೂ ಅವರು ಪ್ರೀತಿಯಿಂದ ನನ್ನನ್ನು ನೋಡಿಕೊಳ್ಳುತ್ತಾ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಾ ನಮ್ಮ ಸಂಸಾರ ಮತ್ತೆ ಶುರುವಾಯಿತು. ಆದರೂ ಈ ಒಂದು ಕೆಟ್ಟ ಘಟನೆ ನನ್ನನ್ನು ಯಾವಾಗಲೂ ನೆನಪಿಸುತ್ತಲೇ ಇತ್ತು. ಕಿಶನ್ ಎದುರಿಗೆ ಬಂದಾಗಲೆಲ್ಲ ಇದೇ ಘಟನೆಗೆ ನೆನಪಿಗೆ ಬರುತ್ತಿತ್ತು. ನಾವು ಮಾಡಿದ ತಪ್ಪು ನಮ್ಮನ್ನು ಯಾವಾಗಲೂ ಚುಚ್ಚುತ್ತಾನೇ ಇರುತ್ತದೆ. ಹೌದು, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.